Hello, my dear students, my dear teachers, and my dear friends. Welcome back to Learn Easily. 10th Standard English Model Question Paper for the examination on 6/4/2024. 10ನೇ ತರಗತಿ ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 6/4/2024 ಪರೀಕ್ಷೆಗಾಗಿ ಕ್ವಶನ್ ಪೇಪರ್ ನಿಮಗಾಗಿ 6ನೇ ತಾರೀಕು ಏಪ್ರಿಲ್ 24 ಪರೀಕ್ಷಾ ಸಿದ್ಧತೆಗಾಗಿ. ಇಲ್ಲಿ ಮೊದಲ 4 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಮೊದಲನೇ ಪ್ರಶ್ನೆ ನೋಡಿದಾಗ ಇಫ್ ಯು ಹ್ಯಾಡ್ ರನ್ ಫಾಸ್ಟರ್ ಯು ಡ್ಯಾಶ್ ವನ್ ದ ರೇಸ್. ಆಪ್ಷನ್ ಡಿ ವುಡ್ ಹ್ಯಾವ್. ಶಿ ಈಸ್ ಎ ಡಾಕ್ಟರ್, ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಆಪ್ಷನ್ ಬಿ ಇಸಂಟ್ ಶಿ, ಹೆಲ್ಪಿಂಗ್ ವರ್ಬ್ ಈಸ್. ಸೆಂಟೆನ್ಸ್ ಅಲ್ಲಿ ನಾಟ್ ಇಲ್ಲ ನಾಟನ್ನು ಸೇರಿಸ್ತೇವೆ. ಶಿ ಪ್ರೊನೌನ್. Next, we have decided to go to hill station this year. The infinitive in the given line. Infinitive ಅಂದಾಗ to go. Option D. ಇನ್ನು 4th ಕ್ವಶನ್ ನೋಡಿದಾಗ your handwriting is beautiful. ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನೋಡಿದಾಗ ಆಪ್ಷನ್ ಸಿ ಗಿವಿಂಗ್ ಕಾಂಪ್ಲಿಮೆಂಟ್. ಇನ್ನು ನೆಕ್ಸ್ಟ್ ಮೇನ್ ಡೂ ಆಸ್ ಡೈರೆಕ್ಟೆಡ್ 12 ಮಾರ್ಕ್ಸ್ಗೆ. ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟೆನ್ಸ್ ಫಾರ್ಮ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಪ್ರಾಪರ್ಲಿ, ಸೊ ದ ಟೀಚರ್ ಡ್ಯಾಶ್ ದ ಲೆಸನ್ ಟು ದ ಸ್ಟೂಡೆಂಟ್ಸ್. ಇಲ್ಲಿ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲಿರೋದ್ರಿಂದ ಎಕ್ಸ್ಪ್ಲೇನ್ ಇರೋದು ಎಕ್ಸ್ಪ್ಲೇನ್ಡ್ ಆಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಪ್ರಿಪೋಸಿಷನ್, ಸೂಟೇಬಲ್ ಪ್ರಿಪೋಸಿಷನ್ ಆರ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಶಿವ ವಾಸ್ ವೇಟಿಂಗ್ ಡ್ಯಾಶ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ಅಟ್ ದ ಕಾರ್ನರ್. ಅಟ್ ಇಲ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕೊಲೋಕೇಟಿವ್ ಬಂದಾಗ ಸೌಂಡ್ ಸ್ಲೀಪ್. ಇನ್ನು 8th ಕ್ವಶನ್ ಸೂಟೇಬಲ್ ವರ್ಡ್ ಫಾರ್ಮ್. ಕರೆಕ್ಟ್ ವರ್ಡ್ ಫಾರ್ಮ್ ಅನ್ನು ನೋಡಿದಾಗ ಆಲ್ ಎಂಪ್ಲಾಯೀಸ್ ವರ್ ಹ್ಯಾಪಿ ಅಬೌಟ್ ಡಿಸಿಷನ್ ಆಫ್ ದ ಟ್ಯಾಕ್ಸ್ ರೆಡ್ಯೂಸ್ ಅಂತಿದೆ, ರಿಡಕ್ಷನ್. ನೆಕ್ಸ್ಟ್ ಸೂಟೇಬಲ್ ಲಿಂಕರ್ ಕಂಜಂಕ್ಷನ್ ಅನ್ನು ನೋಡಿದಾಗ ಈ ಓಪನ್ ದ ಗ್ಯಾರೇಜ್ ಡ್ಯಾಶ್ ಟುಕ್ ಈಸ್ ಥಿಂಗ್ಸ್ ಔಟ್ ಅಂಡ್ ಲಿಂಕರ್ ಇಲ್ಲಿ. ನೆಕ್ಸ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಎವ್ರಿಬಡಿ ಲೈಕ್ಸ್ ಕ್ರಿಕೆಟ್. ಕ್ರಿಕೆಟ್ ಈಸ್ ಲೈಕ್ಡ್ ಬೈ ಎವ್ರಿಬಡಿ. ಯೂಸ್ ದ ವರ್ಡ್ ಕಾಂಟ್ರಿಬ್ಯೂಟ್ ಆಸ್ ನೌನ್ ಇನ್ ಎ ಸೆಂಟೆನ್ಸ್. ಇಲ್ಲಿ 2 ಓನ್ ಸೆಂಟೆನ್ಸ್ ಅನ್ನು ಕೊಟ್ಟಿದ್ದೇನೆ. ಐ ಗೇವ್ ಮೈ ಕಾಂಟ್ರಿಬ್ಯೂಷನ್. ರವಿ ಗೇವ್ 100 rupees 1000 rupees ಕಾಂಟ್ರಿಬ್ಯೂಷನ್. ಇಲ್ಲಿ ರವಿ ಗೇವ್ಸ್ ಅಂತ ತಗೋಬೇಕಾಗುತ್ತೆ. ರವಿ ಗೇವ್ ಅಥವಾ ರವಿ ಗಿವ್ಸ್ 100 rupees ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಅಂತಕ್ಕಂಥ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಪ್ಲೇಸಲ್ಲಿ ಬರೆದಾಗ ಇದು ನೌನ್ ಆಗುತ್ತೆ. ಇನ್ನು 12th ಕ್ವಶನ್ ಅನ್ನು ನೋಡಿದಾಗ ಚೇಂಜ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇಲ್ಲಿ ಪೂಜಿತಾ ರಿಕ್ವೆಸ್ಟೆಡ್ ಶ್ರಾವಣಿ ಟು ಬ್ರಿಂಗ್ ಹರ್ ಎ ಗ್ಲಾಸ್ ಆಫ್ ವಾಟರ್. ನೆಕ್ಸ್ಟ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಹಿ ಈಸ್ ನೆವರ್ ಲೇಟ್ ಟು ಸ್ಕೂಲ್. ನೆವರ್ ಅಂತಕ್ಕಂಥದ್ದು ಅಡ್ವರ್ಬ್. ಐಡೆಂಟಿಫೈ ದ ವರ್ಡ್ ಡಸ್ ನಾಟ್ ಹ್ಯಾವ್ 3 syllables ಇನ್ ಇಟ್. 3 syllable ಇಲ್ಲದೆ ಇರತಕ್ಕಂಥದ್ದು ವಾಟರ್. ಉಳಿದ 3 ವರ್ಡ್ಸ್ ಅಲ್ಲಿ 3 syllables ಕೊಟ್ಟಿದ್ದಾರೆ. Next, fill in the blanks with suitable article. Karthik is eating dash cake his father had brought. A cake. Innu 16th question, choose the following sentence into change the following sentence into positive degree. Gold is one of the costliest metals. Very few metals are as costly as gold. ಈ ಎಲ್ಲ ಮೇಲಿನ ಗ್ರಾಮರ್ಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಸ್ ಈ ನನ್ನ ಲರ್ನ್ ಈಸಿಲಿ ಚಾನಲಲ್ಲಿದೆ, ತಪ್ಪದೆ ನೋಡಿ ಸಿದ್ಧರಾಗಿ. ಹಾಗೂ ಇನ್ನು ಎಡಿಟ್ ಎರರ್ಸ್ಗೆ ಬಂದಾಗ ಮಿಸ್ಟರ್ ಮೂರ್ತಿ ರೀಡ್ಸ್ ನ್ಯೂಸ್ ಪೇಪರ್ ರೆಗ್ಯುಲರ್ಲಿ. ಹಿ ಈಸ್ ಎ ನಾಲೆಡ್ಜ್ ಪರ್ಸನ್ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಪೇಪರ್ PAPER ಪೇಪರ್ ಬರಬೇಕು, ಅಲ್ಲಿ PEPER ಇದೆ. ನೆಕ್ಸ್ಟ್ ಅಬ್ಜೆಕ್ಟಿವ್ ಮಿಸ್ಟೇಕ್ ಅಂದಾಗ ಅಲ್ಲಿ ನಾಲೆಡ್ಜ್ ಇದೆ, ಅದನ್ನು ನಾಲೆಡ್ಜಬಲ್ ಪರ್ಸನ್ ಮಾಡಬೇಕು. ಹಾಗೆ ಉಳಿದಿರ್ತಕ್ಕಂಥ 2 marks ಕ್ವಶನ್ಸ್, 3 marks ಕ್ವಶನ್ಸ್, ಸಮರೀಸ್, SCAಗಳು ಮತ್ತು ಎಕ್ಸ್ಟ್ರಾಕ್ಟ್ ಎಲ್ಲವೂ ಸಹ 2024 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿಯಲ್ಲಿ ಈ ಪ್ರಶ್ನೆ ಪತ್ರಿಕೆ ನಿಮಗಾಗಿ. ತಪ್ಪದೆ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ಹೊಂದಿರತಕ್ಕಂಥ ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪರೀಕ್ಷೆಗೆ ಸಿದ್ಧರಾಗಿ. ನಿಮಗೆಲ್ಲರಿಗೂ ಪರೀಕ್ಷೆಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ತಪ್ಪದೆ ಈ PDF ಅನ್ನು ಡೌನ್ಲೋಡ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.